ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಧನ್ಯಾಸ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ABC ಜ್ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ. ABC ಜ್ಯೂಸಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ನಾವು ಅದಕ್ಕೆ ಯೂಸ್ ಮಾಡುವಂತಹ ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು ನಮ್ಮ ಸ್ಕಿನ್ನಿಗೆ ಮತ್ತು ನಮ್ಮ ದೇಹಕ್ಕೆ ತುಂಬ ಒಳ್ಳೆ ಬೆನಿಫಿಟ್ಸನ್ನು ಕೊಡುವಂತಹದ್ದು. ಯಾರಿಗೆಲ್ಲ ಬ್ಲಡ್ ಲೆವೆಲ್ಸ್ ಅನ್ನೋದು ಕಡಿಮೆ ಇರುತ್ತೆ ಮತ್ತು ಸ್ಕಿನ್ ಪ್ರಾಬ್ಲಮ್ಸ್ಗಳು ಇರುತ್ತೆ ನೋಡಿ, ಅವರು ಕೂಡ ಈ ABC ಜ್ಯೂಸನ್ನ ತಗೊಳ್ಳೋದ್ರಿಂದ ಕ್ರಮೇಣವಾಗಿ ಅದನ್ನು ಕಡಿಮೆ ಮಾಡ್ತಾ ಬರ್ಬೋದು ಅಂತ ಹೇಳ್ತೀನಿ. ಬೀಟ್ರೂಟ್ದು ಬೆನಿಫಿಟ್ ನೋಡೋದಾದರೆ ಇದರಲ್ಲಿ ವಿಟಮಿನ್ಸು ಮತ್ತು ಮಿನರಲ್ಸ್ ಅನ್ನೋದು ಹೇರಳವಾಗಿರುವಂತಹದ್ದು ಮತ್ತು ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಇನ್ಫ್ಲಮೇಟರಿ ಅಂಶ ಕೂಡ ಹೆಚ್ಚಾಗಿರುವಂತಹದ್ದು ಬೀಟ್ರೂಟಲ್ಲಿ ನಾವು ನೋಡ್ಬೋದು. ಬೀಟ್ರೂಟಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಯಾರೋಟ್ ಬೆನಿಫಿಟ್ಸ್ ಏನಪ್ಪ ಅಂತ ನೋಡೋದಾದರೆ, ಕ್ಯಾರೋಟಲ್ಲಿ ವಿಟಮಿನ್ C ಅನ್ನೋದು ತುಂಬ ಹೇರಳವಾಗಿರುತ್ತೆ ಅಂತ ಹೇಳ್ಬೋದು. ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಬೋನ್ ಸ್ಟ್ರೆಂತನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ. ಕ್ಯಾರೋಟ್ ಸೇವನೆಯಿಂದಾಗಿ ನಾವು ನಮ್ಮ ಇಮ್ಯೂನ್ ಸಿಸ್ಟಮ್ ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ABC ಜ್ಯೂಸ್ಗೆ ಬಳಸಿರುವಂಥ ಆ್ಯಪಲ್ ಬೆನಿಫಿಟ್ ನೋಡೋದಾದರೆ, ಆ್ಯಪಲಲ್ಲಿ ಕೂಡ ಅಷ್ಟೇ ವಿಟಮಿನ್ಸ್ ಮತ್ತು ಮಿನರಲ್ಸ್ ಅನ್ನೋದು ತುಂಬ ಹೇರಳವಾಗಿರುತ್ತೆ. ಆ್ಯಪಲ್ ಸೇವನೆಯಿಂದಾಗಿ ನಾವು ನಮ್ಮ ಹಾರ್ಟ್ ಹೆಲ್ತನ್ನು ಕಾಪಾಡ್ಕೊಳ್ಬೋದು ಮತ್ತು ಆ್ಯಪಲ್ ಸೇವನೆಯಿಂದಾಗಿ ನಾವು ಹಾರ್ಟ್ ಹೆಲ್ತನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಬೋದು. ಈ ಕ್ಯಾನ್ಸರಸ್ ಅನ್ನೋ ಕಾಯಿಲೆಗಳು ಬರುವಂತಹದ್ದನ್ನು ತಡೆಗಟ್ಬೋದು. ನೋಡಿದ್ರಿ ಅಲ್ವಾ ABC ಜ್ಯೂಸ್ದು ಬೆನಿಫಿಟ್ಸ್ ಏನೇನೇ ಇದೆ ಅಂತ. ಬನ್ನಿ ಈಗ ನಾನು ABC ಜ್ಯೂಸನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ 1 ಕ್ಯಾರೆಟು, 1 ಬೀಟ್ರೂಟು, 1 ಆ್ಯಪಲ್ಲು, 1 ಇಂಚ್ ಆಗುವಷ್ಟು ಶುಂಠಿನ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ತೊಗೊಳ್ಳೋದಕ್ಕಿಂತ ಈ ಥರ ತುರಿದ್ಬಿಟ್ಟು ತೊಗೊಂಡ್ರೆ ನಮಗೆ ರುಬ್ಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತೇಳಿ ಈ ಥರ ನಾನು ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ಇಷ್ಟನ್ನು ಕೂಡ ಮಿಕ್ಸರ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬೇಕಾಗಿರೋ ಅಷ್ಟು ನೀರನ್ನು ಹಾಕ್ಕೊಂಡು ರುಬ್ಬಿ ಎತ್ತಿಟ್ಕೊಳ್ಬೇಕು. ನೀವು ಬೇಕಾದರೆ ಜ್ಯೂಸ್ ಸೋಸುವಂತಹ ಜಾಲರಿಲಿ ಸೋಸ್ಕೊಂಡು ಕೂಡ ತೊಗೊಳ್ಬೋದು. ನಾನಿಲ್ಲಿ ಶೋಧಿಸ್ಕೊತಾ ಇಲ್ಲ, ಡೈರೆಕ್ಟ್ ಹಾಗೆಯೇ ಐಸ್ ಕ್ಯೂಬ್ ಟ್ರೇಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಟೈಮ್ ಇತ್ತು ಅಂದರೆ ಡೈಲಿ ಫ್ರೆಶ್ ಆಗಿ ಮಾಡ್ಕೊಂಡು ಕುಡೀರಿ, ತುಂಬ ಒಳ್ಳೆಯದು. ಟೈಮ್ ಇಲ್ಲ ಅಂತ ಹೇಳೋರು ಈ ಥರ ಮಾಡಿ ಇಟ್ಕೊಂಡು ಕುಡಿಯೋದ್ರಿಂದ ನಮ್ಮ ಹೆಲ್ತ್ಗೂ ಕೂಡ ತುಂಬ ಬೆನಿಫಿಟ್ಸ್ ಅಂತ ಹೇಳ್ತೀನಿ. ಫ್ರೀಝರಲ್ಲಿ ಇಟ್ಟು ಅದ್ರ ಮಾರ್ನಿಂಗ್ ನಾನು ಜ್ಯೂಸನ್ನ ಕುಡಿಬೇಕಾದ್ರೆ ತೋರಿಸ್ತಿದ್ದೀನಿ ನೋಡಿ, ಈ ಥರ ಆಗಿರುತ್ತೆ. ಇದನ್ನು ಒಂದು 4ರಿಂದ 5 ಐಸ್ ಕ್ಯೂಬ್ಸ್ನ ನೀವು ತೊಗೊಳ್ಬೋದು. ತೊಗೊಂಡು ಈ ಥರ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕ್ಕೊಂಡು ಸ್ವೀಟ್ಗೆ ಅಂತ ಹೇಳಿ ಜೇನುತುಪ್ಪನ ಮಿಕ್ಸ್ ಮಾಡ್ಕೊಳ್ಬೋದು. ನೀವು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಸ್ಕಿನ್ನಿಗೆ, ಹೆಲ್ತ್ಗೆ ತುಂಬ ಬೆನಿಫಿಟ್ಸು. ನಾನು ಆಲ್ರೆಡಿ ಬೆನಿಫಿಟ್ಸ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇತ್ತು ಅಂತ ಹೇಳಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.